ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಸ್ಮೈಲ್ ಇನ್ ದ ವರ್ಲ್ಡ್. ಗೂಗಲ್ 25 ಬರ್ತ್ಡೇ. ಗೂಗಲ್ ಜನ್ಮದಿನ ಇಂದು. ಗೂಗಲ್ ಹೆಸರಿನ ಅರ್ಥ ಏನು? ಗ್ಯಾರೇಜ್ನಿಂದ ಶುರುವಾಗಿ ಇವತ್ತದು ಎಷ್ಟು ಅಗಾಧವಾಗಿ ಬೆಳೆದಿದೆ ನೋಡಿ. 25 ಆ್ಯನಿವರ್ಸರಿ. ಗೂಗಲ್ ಡೂಡಲ್ ಸೆಲೆಬ್ರಿಟೀಸ್. ಗೂಗಲ್ಸ್ 1998 ಸೆಪ್ಟೆಂಬರ್ 27ರಂದು ಗೂಗಲ್ ಕಂಪನಿ ಸ್ಥಾಪನೆ ಆಯಿತು. ಸೆರ್ಗೆ ಬ್ರಿನ್, ಲ್ಯಾರಿ ಪೇಜ್ ಎಂಬಿಬ್ಬರು ವ್ಯಕ್ತಿಗಳು ಸ್ಥಾಪಿಸಿದ ಈ ಕಂಪನಿ ಇವತ್ತು ವಿಶ್ವದ ಅತಿದೊಡ್ಡ ಸಂಸ್ಥೆಗಳಲ್ಲಿ ಒಂದೆನಿಸಿದೆ. ಸರ್ಚ್ ಎಂಜಿನ್ ಆಗಿ ಆರಂಭವಾಗಿ ಇವತ್ತು ಬಹಳಷ್ಟು ಅಪ್ಲಿಕೇಶನ್ಗಳನ್ನು ಆವಿಷ್ಕರಿಸಿದೆ. ನಮ್ಮ ನಿತ್ಯ ಜೀವನದಲ್ಲಿ ಗೂಗಲ್ ಹಾಸುಹೊಕ್ಕಾಗಿದೆ. ಈ ಗೂಗಲ್ನ ಹೆಸರು ಬಂದಿದ್ದು ಹೇಗೆ ಎಂಬಿತ್ಯಾದಿ ವಿವರಗಳು ಇಲ್ಲಿವೆ. ಇಂಗ್ಲಿಷಿನಲ್ಲಿ 10 to the power of 100 ಎನ್ನುತ್ತಾರೆ. 10 100. ಒಂದು ಅಂಕಿ ಮುಂದೆ 100 ಸೊನ್ನೆಗಳನ್ನು ಸೇರಿಸಿದಾಗ ಬರುವ ಸಂಖ್ಯೆ ಎಂದರ್ಥ. ಇಷ್ಟು ದೊಡ್ಡ ಮೊತ್ತದ ಮಾಹಿತಿಯನ್ನು ತಮ್ಮ ಸರ್ಚ್ ಎಂಜಿನ್ ಹೆಕ್ಕಿ ತೆಗೆಯುತ್ತದೆ ಎಂದು ಸೂಚಿಸಲು ಗೂಗಲ್ ಪದವನ್ನು ಲ್ಯಾರಿ ಪೇಜ್ ಮತ್ತು ಸೆರ್ಗಿ ಬ್ರಿನ್ ತಮ್ಮ ಹೊಸ ಕಂಪನಿಗಳಿಗೆ ಇಡುತ್ತಾರೆ. ಗೂಗಲ್ ಎಂಬ ಉಚ್ಚಾರಣೆ ಬರದೆ ಗೂಗಲ್ ಎಂದು ಹೆಸರಿಡುತ್ತಾರೆ. ಗೂಗಲ್ ಇಲ್ಲದೆ ಜಗವಿಲ್ಲ ಎನ್ನುವಂತಾಗಿದೆ. ಗೂಗಲ್ ಬಹುತೇಕ ಸರ್ವವ್ಯಾಪಿ ಆಗಿ ಹೋಗಿದೆ. ನಮ್ಮ ದಿನನಿತ್ಯ ಜೀವನದಲ್ಲಿ ಒಂದಿಲ್ಲೊಂದು ರೀತಿಯಲ್ಲಿ ಗೂಗಲ್ ತಂತ್ರಜ್ಞಾನಗಳನ್ನು ನಾವು ಬಳಸುತ್ತೇವೆ. ಪರಿಪೂರ್ಣ ಸರ್ಚ್ ಎಂಜಿನ್ ಗೂಗಲ್ ಆಗಿ ರೂಪುಗೊಂಡು ಗೂಗಲ್ ಎಂಬ ಗಿಡ ಬೆಳೆದು ಹಲವು ರೆಂಬೆ ಕೊಂಬೆಗಳನ್ನು ಬೆಳೆಸಿಕೊಂಡು ಒಂದು ಬೃಹತ್ ವಟವೃಕ್ಷವಾಗಿ ಬಹಳ ಮಂದಿಗೆ ಸಹಾಯಕವಾಗಿದೆ. ಗೂಗಲ್ ಅದರ ಇಮೇಲ್, ಮ್ಯಾಪ್ಸ್, ಬ್ರೌಸರ್, ಕ್ಲೌಡ್, ಯೂಟ್ಯೂಬ್, ಟ್ರಾನ್ಸ್ಲೇಟ್, ಪ್ಲೇಸ್ಟೋರ್ ಹೀಗೆ ಹಲವು ಗೂಗಲ್ ಅಪ್ಲಿಕೇಶನ್ಗಳು ಮತ್ತು ಸರ್ವಿಸ್ಗಳು ಬಹಳ ಜನರಿಗೆ ಸಹಾಯಕ. ನಿನ್ನೆ ಸೆಪ್ಟೆಂಬರ್ 27 ಸರಿಯಾಗಿ 25 ವರ್ಷದ ಹಿಂದೆ ಗೂಗಲ್ ಎಂಬ ಕಂಪನಿಯು ಹುಟ್ಟು ಆಗಿತ್ತು. ಅಮೆರಿಕದ ಫೋರ್ಡ್ ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಪ್ರೋಗ್ರಾಂನಲ್ಲಿ ನೆರ್ಗೆ ಬ್ರಿನ್ ಮತ್ತು ಲ್ಯಾರಿ ಪೇಜ್ ಎಂಬಿಬ್ಬರು ವಿದ್ಯಾರ್ಥಿಗಳ ಭೇಟಿಯಾಗಿತ್ತು. ಇಡೀ ವಿಶ್ವವ್ಯಾಪಿ ಅಂತರ್ಜಾಲ ಎಲ್ಲರಿಗೂ ತಲುಪಲು ಏನಾದರೊಂದು ಮಾರ್ಗ ಹುಡುಕಬೇಕು ಎಂದು ಅವರಿಬ್ಬರ ಮನಸ್ಸಿನಲ್ಲಿ ಏಕರೀತಿಯ ಗುರಿ ಮತ್ತು ಆಲೋಚನೆಗಳು ಬಂದಿದ್ದವು. ಅದು 1996ರ ವರ್ಷ ಬ್ಯಾಕ್ ರಬ್ ಎಂಬ ರಿಸರ್ಚ್ ಪ್ರಾಜೆಕ್ಟ್ ಶುರುವಾಯಿತು. ಇವರ ಆಲೋಚನೆಗೆ ರೂಪುಗೊಳ್ಳಲು ಸಹಾಯಕವಾಗಿ ಸ್ಕಾಟ್ ಹಸನ್ ಎಂಬುವರು ಇದ್ದರು. ಈ ಮೂವರು ಸೇರಿ ಮಾಡಿದ ಸಾಹಸ ಒಂದು ಉತ್ತಮ ಸರ್ಚ್ ಎಂಜಿನ್ ಸೃಷ್ಟಿಗೆ ಕಾರಣವಾಯಿತು. ಸ್ಕಾಟ್ ಹಸನ್ ಸರ್ಚ್ ಎಂಜಿನ್ನ ಬಹುತೇಕ ಕೋಡ್ಗಳು ರಚಿಸಿದರು. ಈ ಸರ್ಚ್ ಎಂಜಿನ್ ಆಲೋಚನೆ ಸಾಕಾರಗೊಳ್ಳುತ್ತಿರುವಂತೆಯೇ ಸ್ಕಾಟ್ ಹಸನ್ ಬೇರೆ ದಾರಿ ಹುಡುಕಿಕೊಂಡು ಹೋದರು. ಸೆರ್ಗಿ ಬ್ರಿನ್ ಮತ್ತು ಲ್ಯಾರಿ ಪೇಜ್ ಇಬ್ಬರೂ ಕೂಡ ಒಂದು ಗ್ಯಾರೇಜ್ ಅನ್ನು ಬಾಡಿಗೆಗೆ ಪಡೆದು ಗೂಗಲ್ ಎಂಬ ಕಂಪನಿ ಆರಂಭಿಸಿದರು. ಅದು 1998 ಸೆಪ್ಟೆಂಬರ್ 27. 25 ವರ್ಷದ ಬಳಿಕ ತಮ್ಮ ಗೂಗಲ್ ಮೇಲೆ ಕೋಟ್ಯಾಂತರ ಜನರು